ಯಾವುದೇ ಒಂದು ಸಿನಿಮಾವನ್ನು ನೋಡಬೇಕಾದ್ರೆ ಅಲ್ಲಿನ ಮೊದಲನೇ ರೂಲ್ ಏನಂತಂದರೆ ಸಿನಿಮಾದಲ್ಲಿ ಲಾಜಿಕ್ಗಳನ್ನ ಹುಡ್ಕೋಕೆ ಹೋಗಬಾರ್ದು. ಹಾಗಂತ ಸಿನಿಮಾ ಪೂರ್ತಿ ಲಾಜಿಕ್ಲೆಸ್ ಆಗಿದ್ದರೆ ಸಿನಿಮಾದ ಔಟ್ಪುಟ್ ಈ ರೀತಿ ಆಗುತ್ತೆ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಎಡಗೈಯೇ ಅಪಘಾತಕ್ಕೆ ಕಾರಣ. ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಸಮರ್ಥ್ ಕಡ್ಕೋಲ್. ಸ್ಟಾರರ್ ಬೈ ದಿಗಂತ್ ಮಂಚಾಲೆ, ಧನು ಹರ್ಷ ಆ್ಯಂಡ್ ನಿಧಿ ಸುಬ್ಬಯ್ಯ. ಲೋಹಿತ್ ಅಲಿಯಾಸ್ ಲೊಡ್ಡೆ ತನ್ನ ಗರ್ಲ್ಫ್ರೆಂಡ್ ಆದ ಪೂಜಾ ಅಪಾರ್ಟ್ಮೆಂಟ್ಗೆ ಡಿನ್ನರ್ಗೆ ಅಂತ ಹೋಗಿರ್ತಾನೆ. ಅಲ್ಲಿ ಒಂದು ಅಪಘಾತ ಆಗುತ್ತೆ. ಆ ಅಪಘಾತಕ್ಕೆ ಕಾರಣವಾಗಿದ್ದು ಎಡಗೈಯ ಇಲ್ಲ ಬೇರೆ ಯಾರಾದ್ರೂ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಇದೊಂದು ಸಿಂಪಲ್ ಪ್ಲಾಟ್, ಆದರೆ ಡೈರೆಕ್ಟರ್ ಇದನ್ನು ತೋರಿಸಿರೋಂಥ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿನ DOP ಮತ್ತು ಲೈಟಿಂಗ್ ಚೆನ್ನಾಗಿದೆ, ಕಥೆನ ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ. ಟೆಕ್ನಿಕಲ್ ಟೀಮ್ ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸ್ಪೆಷಲ್ ಅಪ್ರಿಸಿಯೇಷನ್ ಅಂತ ಸಿಗಲೇಬೇಕು. ನಮಗೆಲ್ಲೂ ಆ ಅಪಾರ್ಟ್ಮೆಂಟ್ ಫೇಕ್ ಅಂತ ಅನಿಸೋದಿಲ್ಲ. ತುಂಬ ದಿನಗಳಾದಮೇಲೆ ನಿಧಿ ಸುಬ್ಬಯ್ಯ ಮತ್ತು ದಿಗಂತ್ ಅವ್ರನ್ನ ಜೋಡಿನ ನೋಡೋಕ್ಕೆ ಖುಷಿ ಆಯಿತು. ನಿರೂಪ್ ಭಂಡಾರಿ ಅವರ ಕ್ಯಾರೆಕ್ಟರ್ ಸಿನಿಮಾಗೆ ಒಳ್ಳೆ ಮೈಲೇಜ್ನ ತಂದುಕೊಡ್ತು. ಒಂದು ಪಾಯಿಂಟಲ್ಲಿ ಆ ಕ್ಯಾರೆಕ್ಟರ್ ಪ್ರಿಡಿಕ್ಟಬಲ್ ಆಗಿಬಿಡುತ್ತೆ, ಬಟ್ ಇಟ್ಸ್ ಮ್ಯಾನೇಜಬಲ್. ಇನ್ನು ಈ ಸಿನಿಮಾದಲ್ಲಿ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ಸ್ ಅಂತ ಡಿಫ್ರೆನ್ಸ್ ಮಾಡಿ ನೋಡೋಕ್ಕಾಗೋದಿಲ್ಲ. ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ಸಿನಿಮಾ ನೋಡಬೇಕಾದ್ರೆ ಲಾಜಿಕ್ನ ನಾವು ಮರ್ತ್ಬಿಡಬೇಕು. ಎಸ್ಪೆಷಲಿ ಈ ಸಿನಿಮಾವನ್ನು ನೀವು ನೋಡಬೇಕಾದ್ರೆ ಲಾಜಿಕ್ ಅನ್ನೋ ಪದದ ಅರ್ಥನೇ ನಿಮಗೆ ಗೊತ್ತಿರಬಾರ್ದು. ದಿಗಂತ್ ಅವರು ಅಪಾರ್ಟ್ಮೆಂಟ್ಗೆ ಈಸಿಯಾಗಿ ಒಳಗೆ ಹೋಗ್ತಾರೆ, ಈಸಿಯಾಗಿ ಹೊರಗೆ ಬರ್ತಾರೆ. ಆದರೆ ಒಳಗೆ ಸಿಗಾಕೊಂಡಿದ್ದಾಗ ಮಾತ್ರ ಅವ್ರಿಗೆ ಬರೋದಕ್ಕಾಗೋದೇ ಇಲ್ಲ. ಇನ್ನು ಅಲ್ಲೊಂದು ಕೊಳೆ ಆಗಿದೆ. ಸಿಂಪಲ್ಲಾಗಿ CCTVನ ತೆಗೆಸಿದ್ರೆ ಎಲ್ಲವೂ ಮುಗ್ದೋಗ್ತಿತ್ತು. ಆದರೆ ಇಲ್ಲಿ ಪೊಲೀಸ್ನವರು ಪ್ರತಿ ಅಪಾರ್ಟ್ಮೆಂಟ್ ಬಾಗಿಲನ್ನ ತಟ್ತಾ ಹೋಗ್ತಾ ಇರ್ತಾರೆ. ಲಾಜಿಕ್ ಬೇಡ, ಓಕೆ, ಬಟ್ ಈ ಲೆವೆಲ್ಗೆ ಲಾಜಿಕ್ ಇಲ್ಲದೆ ಸಿನಿಮಾ ಹೇಗೆ ನೋಡೋಕ್ಕೆ ಸಾಧ್ಯ? ಡೈರೆಕ್ಟರ್ ಇಲ್ಲಿ ಮರ್ಡರ್, ಆಕ್ಸಿಡೆಂಟ್ ಆ್ಯಂಡ್ ಸೂಸೈಡ್ ಎಲ್ಲವನ್ನೂ ಕವರ್ ಮಾಡಿದ್ದಾರೆ. ಬಟ್ ಯಾವುದಕ್ಕಾದರೂ ಒಂದಕ್ಕೆ ಲಾಜಿಕ್ ಆದರೂ ಕೊಡ್ಬೋದಿತ್ತಲ್ವಾ? ಸಿನಿಮಾದಲ್ಲಿ ಅಷ್ಟೊಂದು ಹೆಣಗಳು ಬೀಳ್ತಾನೆ ಹೋದ್ರೂ ನಾವು ಯಾವುದಕ್ಕೂ ಕನೆಕ್ಟೇ ಆಗೋದಿಲ್ಲ. ಸಿನಿಮಾದಲ್ಲಿ ಫೋರ್ತ್ ವಾಲ್ನ ಸುಮಾರು ಕಡೆ ಬ್ರೇಕ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಒಂದೆರಡು ಇನ್ಸಿಡೆಂಟ್ ಇಷ್ಟ ಆದವು, ಬಟ್ ಅದಾದಮೇಲೆ ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕಾಮಿಡಿ ಕೆಲವೊಂದು ಕಡೆ ಮಾತ್ರನೇ ವರ್ಕ್ ಆಗಿದೆ. ಸಿನಿಮಾದ ಮೊದಲ 30 ನಿಮಿಷ ನನಗಿಷ್ಟ ಆಯಿತು. ಅದಾದಮೇಲೆ ತೀರಾ ಇಲ್ಲಾಜಿಕಲ್ ಆಗಿರೋದ್ರಿಂದ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಧಿಕಾ ನಾರಾಯಣ್ ಅವ್ರ ಪಾತ್ರ ಯಾಕೆ ಬಂತು ಯಾಕೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಸಿನಿಮಾ ನನಗೆ 50% ವರ್ಕ್ ಆಯಿತು, ಇನ್ನು 50% ನಿಜವಾಗ್ಲೂ ವರ್ಕ್ ಆಗಲಿಲ್ಲ. ಇನ್ನು ನೀವೇನಾದ್ರೂ ತೀರಾ ಇಲ್ಲಾಜಿಕಲ್ ಸಿನಿಮಾನ ಇಷ್ಟಪಡೋರಾಗಿದ್ದರೆ ಈ ಸಿನಿಮಾ ನಿಮಗೆ ವರ್ಕ್ ಆಗ್ಬೋದು. ಈಗಾಗಲೇ ನೀವೇನಾದರೂ ಸಿನಿಮಾನ ನೋಡಿದರೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸೋ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನೂ ಹೋಗ್ಬಿಟ್ಟು ಬರ್ತೀನಿ.